ಕಳೆದ ಬಾರಿ ಆಯೋಜನೆ ಮಾಡಿದಂತೆ ಈ ವರ್ಷವೂ ಕೂಡ 2ನೇ ವರ್ಷದ ಜಾಗತಿಕ ಆಯುರ್ವೇದ ಸಮ್ಮಿಟ್ ಆಯೋಜನೆ ಮಾಡಲಾಗಿದೆ. ಡಿಸೆಂಬರ್ 25ರಿಂದ 28ರವರೆಗೆ 4 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಶನ್ನಿಂದ ಏರ್ಪಡಿಸಲಾಗಿದೆ. ಈ ಸಮ್ಮಿಟ್ನಲ್ಲಿ ಆಯುರ್ವೇದ ಉತ್ಪನ್ನಗಳು ಮತ್ತು ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ವಿದ್ಯಾರ್ಥಿಗಳು ಆಯುರ್ವೇದದಲ್ಲಿ ಆಗುತ್ತಿರುವಂತಹ ಹೊಸ ಆವಿಷ್ಕಾರಗಳ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಇಂದು ಕೊನೆ ದಿನದ ಜಾಗತಿಕ ಆಯುರ್ವೇದ ಸಮ್ಮಿಟ್ನಲ್ಲಿ ಆಯುರ್ವೇದ ವೈದ್ಯರು ಮಾಡಿದ ಸಾಧನೆ ಗೌರವಿಸಲು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದರು. ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರವರು ಭಾಗಿಯಾಗಿದ್ದರು. ಆಯುರ್ವೇದ ವಿಶ್ವರತ್ನ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ ಮಾತನಾಡಿ ಜನರಿಗೆ ಲಭ್ಯವಾಗುವಂತೆ ಹೆಚ್ಚಿನ ಆಯುರ್ವೇದ ಆಸ್ಪತ್ರೆಯ ಸ್ಥಾಪನೆ ಮಾಡಬೇಕು ಅಂತ ವೇದಿಕೆಯ ಮೇಲೆ ಇದ್ದ ಗಣ್ಯರೊಂದಿಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡರು. ನನಗೆ ಇದು ಭಾರತದ ಇಷ್ಟು ದೊಡ್ಡ ಪ್ರಾಚೀನ ವೈದ್ಯಕೀಯ ಪದ್ಧತಿ. ನನಗೆ ಜ್ವರ ಬಂದ ತಕ್ಷಣ ನಾನು ಹತ್ತಿರದಲ್ಲಿರುವಂತ ಕ್ಲಿನಿಕ್ ಹೋಗ್ತೀನಿ. ಆದ್ರೆ ನನಗೆ ಒಂದು ಆಯುರ್ವೇದ ಆಸ್ಪತ್ರೆ ಸಿಗಲ್ಲ ಗಲ್ಲಿಯಲ್ಲಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ರೂಟೇ ಅದಲ್ವಾ. ಆದ್ರೂ ಕೂಡ ನಾವು ಎಲ್ಲ ಒಂದು ಅಲೋಪತಿ ಅಥವಾ ಒಂದು ಮೆಡಿಕಲ್ ಶಾಪ್ ಅಥವಾ ಒಂದು ಕ್ಲಿನಿಕ್ಗೆ ಹೋಗ್ತೀವಿ. ನಾವ್ ಯಾಕೆ ಆಯುರ್ವೇದ ಹೋಗಲ್ಲ? ಐ ಡೋಂಟ್ ನೋ. ಅದಕ್ಕೆ ಉತ್ತರ ನೀವು ಕಂಡುಕೊಳ್ಬೇಕು. ಬಹಳಷ್ಟು ಬಾರಿ ಏನಾಗುತ್ತೆ ಅಂತಂದ್ರೆ ನನಗೆ ಬಹಳ ಈ ಬೆಂಗಳೂರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಸೈನಸೈಟಿಸ್ ಜಾಸ್ತಿ. ಮತ್ತೆ ಚಳಿಗಾಲ ಬಂತಂದ್ರೆ ನನಗೆ ನರಕ ಯಾತನೆ, ಮೂಗಾಗ್ ಸೋರೋದು, AC ಹಾಕಂಗಿಲ್ಲ. ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರೆ ಎಲ್ಲ AC ಆಫ್. ಕೇಳಿದೀವಿ ಯಾರಿಗಾದ್ರು, ಯಾಕೆಂದ್ರೆ ನನ್ಗೆ ಆಗಲ್ಲ. ಪೋಸ್ಟ್ ನಸಲ್ ಡ್ರಾಪ್ ಆಗುತ್ತೆ. ಈ ತರ ವಿಚಿತ್ರ ಯಾಕಾದ್ರೂ ಬರುತ್ತಪ್ಪ ಚಳಿಗಾಲ ಅಂತ. ಎಲ್ಲಾ ತರ ಹೋಮಿಯೋಪತಿ ಅಲೋಪತಿ ಹೋಮಿಯೋಪತಿ ಕೆಟ್ಟ ಅಂತ ನಾನು ಹೇಳಲ್ಲ. ಅವ್ರವ್ರ ದೇವರ ಪ್ರಕೃತಿಗೆ ಯಾವ್ದು ಹೆಂಗ್ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನನಗೆ